ಎಲ್ರಿಗೂ ನಮಸ್ಕಾರ. ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಯಾವ ವಿಚಾರದ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ನಿಮಗೆ ತಮ್ಮನೇ ನೋಡಿ ಗೊತ್ತಾಗಿರುತ್ತೆ. ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಂತಹ ಒಂದು ಟೈಮ್ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಪ್ರತಿಯೊಂದು ಹಂತದಲ್ಲೂ ಕೂಡ ಸ್ಪರ್ಧಾರ್ಥಿಗಳಿಗೆ ಮೋಸನೇ ಆಗ್ತಾ ಇದೆ. ಏನೋ ಹೇಳ್ತಾರಲ್ಲ, ಆಸೆ ಹುಟ್ಟಿಸಿ ನಂಬಿಸಿ ಮೋಸ ಮಾಡುವಂಥದ್ದು ಅಂತ. ಸೊ ಹಾಗೆ ಬಜೆಟ್ನಲ್ಲೂ ಕೂಡ 56,000 ಹುದ್ದೆಗಳನ್ನು ಫಿಲ್ ಮಾಡ್ತೀವಿ ಅಂತ ಹೇಳಿದರು, ಆಶ್ವಾಸನೆಗಳನ್ನು ಕೊಟ್ಟಿದ್ದರು. ಅದು ಯಾವುದು ಕೂಡ ಮಾಡ್ತಕ್ಕಂತಹ ಒಂದೇ 1% ಪ್ರಯತ್ನವೂ ಮಾಡಿಲ್ಲ, ಸರ್ಕಾರದ ಕಡೆಯಿಂದ ಆಗಿಲ್ಲ. ಆ್ಯಂಡ್ ಏನು ಸ್ಟೂಡೆಂಟ್ಸ್ಗಳೆಲ್ಲ ಸೇರಿಕೊಂಡು ಸ್ಟ್ರೈಕ್ನ ಮಾಡಿದ್ವಿ, ಪ್ರತಿಭಟನೆ ಮಾಡಿದ್ವಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ 30 ದಿನಗಳ ಟೈಮನ್ನು ತೊಗೊಂಡು 30 ದಿನಗಳ ಒಳಗೆ ನೋಟಿಫಿಕೇಷನ್ ಮಾಡ್ತೀವಿ ಅಂತ ಹೇಳಿದರು. ಸೊ ಅದರ ಬಗ್ಗೆನೂ ಕೂಡ ಯಾವುದೇ ಒಂದು ಮಾಹಿತಿ ಇಲ್ಲ, ಇನ್ಫಾರ್ಮೇಷನ್ ಇಲ್ಲ, ಸುಳಿವು ಕೂಡ ಇಲ್ಲ ಸ್ಪರ್ಧಾರ್ಥಿಗಳಿಗೆ. ಸೊ ಹಾಗಾಗಿ ಬಹಳಷ್ಟು ಆಸ್ಪಿರೆಂಟ್ಸು ಕುಗ್ಗೋಗಿದ್ದಾರೆ. ಯಾವುದೇ ಒಂದು ನೇಮಕಾತಿ ಆಗೋದೇ ಇಲ್ಲ ಅನ್ನೋ ರೇಂಜ್ಗೆ ಅವರು ತಲೆ ಕೆಡಿಸ್ಕೊಂಡಿರೋವಂಥದ್ದು ಕೂಡ ನಾವು ನೋಡ್ತೀವಿ. ಯಾಕಂದರೆ ಈ ಸ್ಪರ್ಧಾರ್ಥಿಗಳ ಪೇಯ್ನ್ ಏನು ಅನ್ನೋದನ್ನು ನಾವು ಫೀಲ್ ಮಾಡ್ಬೋದು. ಸೊ ಹಾಗಾಗಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನಾನು ಇಬ್ಬರು ವ್ಯಕ್ತಿಗಳಿಗೆ ಥ್ಯಾಂಕ್ ಯು ಹೇಳಲೇಬೇಕು. ಸೊ ನಾನು ಮಾತ್ರ ಅಲ್ಲ, ಏನು ಶಿಕ್ಷಕ ಆಕಾಂಕ್ಷಿಗಳಿದ್ದೀರಿ ಅಥವಾ ಸರ್ಕಾರಿ ಕೆಲಸ ತೊಗೊಳ್ಬೇಕು ಅಂತ ಓದ್ತಾ ಇದ್ದೀರಿ, ನಮ್ಮೆಲ್ಲರ ಪರವಾಗಿಯೂ ಕೂಡ ಮುಂದಾಳತ್ವವನ್ನು ವಹಿಸಿಕೊಂಡು ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸೋದಾಗಿರ್ಬೋದು ಅಥವಾ ಹೋರಾಟಗಳ ಮುಖಾಂತರ ನೇಮಕಾತಿ ಮಾಡಿಸ್ತಕ್ಕಂತಹ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇರ್ತಕ್ಕಂಥ ಕಾಂತರಾಜ್ ಸರ್ ಆಗಿರ್ಬೋದು, ಹಾಗೆಯೇ ಸ್ಪರ್ಧಾಕಾಶಿ ಅಕಾಡೆಮಿಯ ಲಕ್ಷ್ಮೀಕಾಂತ್ ಸರ್ ಆಗಿರ್ಬೋದು, ಅವರು ನಮ್ಮ ಪರವಾಗಿ ಎಷ್ಟು ರಿಸ್ಕನ್ನು ತೊಗೊಂಡು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂತ ಅಂದರೆ, ನಾಳೆ ದಿನ ನಾವೇನಾದರೂ ಕೆಲಸ ತೊಗೊಳ್ತೀವಿ, ಏನು ಕಾಲ್ ಫಾರ್ಮ್ ಆಗಿ ಕೆಲಸ ತೊಗೋತೀವಿ ಅಂತಂದರೆ ಅದಕ್ಕೆ ಇವರು ಕೂಡ ಕಾರಣರಾಗಿರ್ತಾರೆ. ಸೊ ಹಾಗಾಗಿ ನಾವು ಆರಾಮಾಗಿ ಮನೇಲಿ ಕೂತ್ಕೊಂಡು ಓದ್ಕೊಳ್ತಾ ಇರ್ತೀವಿ, ಬಟ್ ನಮ್ಮ ಪರವಾಗಿ ಅವರು ಹೋಗಿ ನಮ್ಮ ಕೆಲಸಗಳನ್ನ, ನಾವು ಮಾಡಬೇಕಾಗಿರೋ ಕೆಲಸಗಳನ್ನ ಅವ್ರು ಮಾಡ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಅವರಿಗೆ. ಈ ವಿಡಿಯೋ ಮುಖಾಂತರ ನಾನು ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ಏನು ಹೇಳಕೊಟ್ಟಿದ್ದೀನಿ ಅಂತ ಹೇಳಿದ್ರೆ, ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ GPSTR ಆಗಿರ್ಬೋದು, PSTR ಆಗಿರ್ಬೋದು, HSTR ಆಗಿರ್ಬೋದು. ಸೊ ಈ 3 ಹುದ್ದೆಗಳಿಗೆ ಓದ್ತಕ್ಕಂತಹ ಆಸ್ಪಿರೆಂಟ್ಸ್ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಿ. ಸೊ ನಿಮ್ಮೆಲ್ಲರಿಗೂ ಕೂಡ ಒಂದು ಡೌಟ್ ಇರುತ್ತೆ, HSTR, PSTR ಮತ್ತು GPSTR ಎಷ್ಟು ಹುದ್ದೆಗಳು ಕಾಲ್ಫಾರ್ಮ್ ಆಗುತ್ತೆ, ಆ್ಯಂಡ್ ನೇಮಕಾತಿ ಯಾವಾಗ ಆಗುತ್ತೆ, ನೋಟಿಫಿಕೇಷನ್ ಯಾವಾಗ ಆಗುತ್ತೆ, C&R ರೂಲ್ ಯಾವಾಗ ಬರುತ್ತೆ. ಸೊ ಇದಷ್ಟು ಇನ್ಫಾರ್ಮೇಷನು ಅಥವಾ ಇದಕ್ಕೆ ಸಂಬಂಧಪಟ್ಟ ಹಾಗೆ ಡೌಟ್ಸ್ಗಳು ನಿಮ್ಮ ಹತ್ರ ಇರುತ್ತೆ. ಸೊ ನಾನು ಬೇರೆ ತಮ್ಮನೇಲಲ್ಲಿ 6,000 ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಅಂತ ಹಾಕಿದ್ದೀನಿ. ಅದ್ರ ಬಗ್ಗೆನೂ ಕೂಡ ನಿಮಗೆ ಗೊಂದಲ ಇರುತ್ತೆ, ಕನ್ಫ್ಯೂಷನ್ ಇರುತ್ತೆ. 6,000 HSTR ನೇಮಕಾತಿ ಮಾಡ್ತಾರಾ ಅಂತ. ಅದರ ಬಗ್ಗೆ ಒಂದು ಕ್ಲಾರಿಫಿಕೇಷನ್ ಅಥವಾ ಒಂದು ಇನ್ಫಾರ್ಮೇಷನ್ ಬಲ್ಲ ಮೂಲಗಳಿಂದ ಬಂದಿರೋದು ಅಂತ ಹೇಳಿದ್ರೆ, 6,000 ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಆರ್ಥಿಕ ಇಲಾಖೆಗೆ ಪರ್ಮಿಷನನ್ನು ಕೋರಿ ಸಲ್ಲಿಸಿರೋ ಅಂಥದ್ದು. ಸೊ ಇವಾಗ ಅವರು 6,000 HSTR ಅಲ್ಲಿ ಅವರು ನಮಗೆ ಎಷ್ಟು ನೇಮಕಾತಿ ಮಾಡ್ಕೊಳ್ಳಿ ಅಂತ ನಮಗೆ ವಾಪಸ್ ಕಳಿಸ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರೋವಂಥದ್ದು. ಸೊ ಡೆಫಿನೆಟ್ಲಿ HSTR ದೊಡ್ಡ ಮಟ್ಟದಲ್ಲಿ ನೇಮಕಾತಿ ಆಗುತ್ತೆ. ಆ್ಯಂಡ್ PSTR ಮತ್ತು GPSTR ಅಂತ ಬಂದಾಗ, GPSTRನ ಒಂದು ನೇಮಕಾತಿ ಅಂದರೆ ಪೋಸ್ಟ್ಗಳ ಬಗ್ಗೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇಟ್ಕೊಳ್ಳೋದು ಬೇಡ. ಯಾಕಂದರೆ ಬಹಳ ಕಡಿಮೆ ಪ್ರಮಾಣದಲ್ಲಿ GPT ಪೋಸ್ಟ್ ಇರೋವಂಥದ್ದು. ಆ್ಯಂಡ್ PSTR ಬಹಳಷ್ಟು ಪೋಸ್ಟ್ಗಳನ್ನ ಕಾಲ್ ಮಾಡ್ತಾರೆ. ಸೊ ಬಹಳಷ್ಟು ಅಂತಂದರೆ ನಾವು ಅಂದ್ಕೊಂಡಿರೋ ಅಷ್ಟು ಅಂದರೆ GPT ಆಗಿರಲಿ, HSTR ಆಗಿರಲಿ ಮತ್ತು PSTR ಆಗಿರಲಿ 25,000 30,000 ಅಂತ ಏನು ನಮ್ಮ ಮಾನ್ಯ ಶಿಕ್ಷಣ ಮಂತ್ರಿಗಳು ಹೇಳ್ತಾ ಇದ್ರು, ನಾವು ಅಷ್ಟನ್ನು ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗಲ್ಲ. ಮ್ಯಾಕ್ಸಿಮಮ್ ಅಂತಂದರೆ 10,000 ಅಥವಾ 10,000 ಚೇಂಜ್ ನಮಗೆ ಇನ್ನು ನೋಟಿಫಿಕೇಷನ್ ಮಾಡ್ತಾರೆ ಇಷ್ಟು ಹುದ್ದೆಗಳಿಗೆ. ಆ್ಯಂಡ್ ಇನ್ನೊಂದು, ಮುಂಚೆ ಹೇಳ್ತಾ ಇದ್ರು ಅಂದರೆ ಬರೀ ಕಲ್ಯಾಣ ಕರ್ನಾಟಕಕ್ಕೆ ಮಾತ್ರ ಫಸ್ಟು ನೇಮಕಾತಿ ಮಾಡ್ತಾರೆ, ಅದಾದಮೇಲೆ non-HK ಮಾಡ್ತಾರೆ ಅಂತ. ಬಟ್ ಇವಾಗ ಸಿಕ್ಕಿರೋಂಥ ಇನ್ಫಾರ್ಮೇಷನ್ ಪ್ರಕಾರ HK ಆ್ಯಂಡ್ non-HK ಎರಡಕ್ಕೂ ಅಟ್ ಎ ಟೈಮ್ ಒಂದೇ ಸಲ ನೇಮಕಾತಿ ಮಾಡೋ ಅಂಥದ್ದು. ಸೊ ಹಾಗಾಗಿ ಯಾರೆಲ್ಲ ಸ್ಪರ್ಧಾರ್ಥಿಗಳು ನೇಮಕಾತಿ ಆಗಲ್ಲ, ಎಲೆಕ್ಷನ್ ಬಂದುಬಿಡ್ತು, ಸೊ ಯಾವುದೇ ಒಂದು ಜಾಬ್ ರಿಕ್ರೂಟ್ಮೆಂಟ್ ಕಾಲ್ ಮಾಡಲ್ಲ ಅಂತ ಅಂದ್ಕೊಂಡು ಓದೋದೇ ಸೈಲೆಂಟ್ ಆಗಿದ್ದೀರಾ, ಸೊ ಏನು ನಿಮ್ಮ ಒಂದು ಸ್ಟಡಿನ ಕಂಟಿನ್ಯೂ ಮಾಡಿ. ಡೆಫಿನೆಟ್ಲಿ ಈ ತಿಂಗಳ ಎಂಡಲ್ಲಿ ನಮಗೆ ಏನು ಸಮಗ್ರ C&R ರೂಲ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ಈ ತಿಂಗಳ ಎಂಡಲ್ಲಿ ಅಥವಾ ಮುಂದಿನ ತಿಂಗಳ ಮೊದಲನೇ ವಾರದಲ್ಲಿ ಖಂಡಿತವಾಗ್ಲೂ ಕೂಡ GPT ಆಗಿರ್ಬೋದು, PSTR ಆಗಿರ್ಬೋದು, ಹಾಗೆಯೇ HSTRಗೆ ಸಂಬಂಧಪಟ್ಟ ಹಾಗೆ C&R ರೂಲ್ ಬರುತ್ತೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, HSTR ಬಗ್ಗೆ ಬಹಳಷ್ಟು ಡೌಟ್ಸ್ಗಳಿರೋವಂಥದ್ದು ಆಸ್ಪಿರೆಂಟ್ಸ್ಗೆ. ಏನು TET ಕೇಳ್ತಾರಾ ಆ್ಯಂಡ್ PG ಕೇಳ್ತಾರಾ ಅಂತ. ಸೊ 90% TET ಆ್ಯಂಡ್ PG ಕೇಳೋದಿಲ್ಲ ಅಂತ ಹೇಳಿಬಿಟ್ಟು ಇವಾಗ ಇನ್ಫಾರ್ಮೇಷನ್ ಸಿಕ್ಕಿರೋ ಅಂಥದ್ದು. 10% ಹೋಲ್ಡಿಂಗಲ್ಲಿ ಇಡಲ್ಲ. ಬಿಕಾಸ್ C&R ರೂಲ್ ಬಂದಮೇಲೆ ನಮಗೆ ಕೂಡ
ಕೂಡ ಗೊತ್ತಾಗುತ್ತೆ. ಆ್ಯಂಡ್ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ 90:10 ನಮಗೆ HSTR ನೇಮಕಾತಿ ಮಾಡ್ಕೊಳ್ಳೋ ಅಂಥದ್ದು. ಓಕೆ, BA 8%, BA 2%, ಆ್ಯಂಡ್ ಇನ್ನು ಉಳಿದಿರೋ 90% ಕಂಪ್ಲೀಟಾಗಿ CET ಮೇಲೆ ಹೋಗುತ್ತೆ. ಸೊ ಹಾಗಾಗಿ ನಾವು ಫೋಕಸ್ ಮಾಡಬೇಕಾಗಿರೋದು ಕಂಪ್ಲೀಟಾಗಿ CET ಮೇಲೆ. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ, ಒಂದು ರಿಕ್ರೂಟ್ಮೆಂಟ್ ಆಗೋಕ್ಕಿಂತ ಮುಂಚೆ ಒಂದು TET ಮಾಡ್ತಾರಾ ಅಂತ ಅಂದ್ಬಿಟ್ಟು ಒಂದಷ್ಟು ಜನರಿಗೆ ಕ್ವೆಶನ್ ಇರುತ್ತೆ. ಸೊ ಡೆಫಿನೆಟ್ಲಿ ಇಲ್ಲ. ನೆಕ್ಸ್ಟು ಒಂದು 6 months ಆದಮೇಲೆ ನೆಕ್ಸ್ಟು TET ಆಗೋವಂಥದ್ದು. ಸೊ ಯಾರು ಇವಾಗ ಡಿಸೆಂಬರಲ್ಲಿ ಏನು TET ಎಕ್ಸಾಮ್ ಆಯಿತು ಅದರಲ್ಲಿ ಕ್ಲಿಯರ್ ಮಾಡ್ಕೊಂಡಿದ್ದೀರಾ, ಅವ್ರದ್ದು ಲಕ್ ಅಂತ ಹೇಳ್ಬೋದು. ಯಾರು ಕ್ಲಿಯರ್ ಮಾಡ್ಕೊಂಡಿಲ್ಲ, ನೋಡೋಣ ನೆಕ್ಸ್ಟು ಸರ್ಕಾರ ಭರವಸೆ ಕೊಟ್ಟ ಹಾಗೆ ಪ್ರತಿ ವರ್ಷವೂ ಕೂಡ ಶಿಕ್ಷಕರ ನೇಮಕಾತಿ ಮಾಡ್ತಾರಾ ಇಲ್ವಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು HSTR ಆಗಿರಲಿ GPSTR ಆಗಿರಲಿ BCom ಮಾಡಿದವ್ರಿಗೆ ಅವಕಾಶ ಇದೆಯಾ ಅಂತ ಹೇಳಿದ್ರೆ ಅದು ಒಂದು ಯಕ್ಷ ಪ್ರಶ್ನೆ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಅದ್ರ ಬಗ್ಗೆ ಎಲ್ಲೂ ಯಾರು ಕೂಡ ಉಲ್ಲೇಖನೆ ಮಾಡಿಲ್ಲ. HSTR ಬರಿಬಹುದಾ ಅಥವಾ GPSTRಗೆ ಎಕ್ಸಾಮ್ನ ಅಟೆಂಡ್ ಮಾಡ್ಬೋದಾ ಅನ್ನೋದ್ರ ಬಗ್ಗೆ ನಮಗೆ ಸಮಗ್ರ C&R ರೂಲ್ ಬಂದಮೇಲೆ ಎಲ್ಲದಕ್ಕೂ ಕೂಡ ನಮಗೆ ಆನ್ಸರ್ ಸಿಗುತ್ತೆ. ಆ್ಯಂಡ್ ಒಂದು ಮಾತ್ರ ಹೇಳ್ಬೋದು, ಕಾಲ್ ಆಗೇ ಆಗುತ್ತೆ. GPT, HSTR ಮತ್ತು PSTR ಮೂರೂ ಎಕ್ಸಾಮ್ಸ್ಗಳು ಕೂಡ ಕಾಲ್ ಆಗುತ್ತೆ. ಆದರೆ ಪೋಸ್ಟ್ಗಳ ಸಂಖ್ಯೆ ಬಹಳಾನೇ ಕಡಿಮೆ ಇರೋದ್ರಿಂದ, ಆಸ್ಪಿರೆಂಟ್ಸ್ನ ಸಂಖ್ಯೆ ಬಹಳಾನೇ ಜಾಸ್ತಿ ಇರೋದ್ರಿಂದ ಕಾಂಪಿಟೇಷನ್ ಲೆವೆಲ್ ಹೇಗಿರುತ್ತೆ ಅನ್ನೋದನ್ನು ನಾವು ಜಸ್ಟ್ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ನಮಗೆ ಬಂದಿರತಕ್ಕಂತಹ ಇನ್ಫಾರ್ಮೇಷನ್ ಪ್ರಕಾರ 4 ತಿಂಗಳ ಒಳಗಾಗಿ ಇಡೀ ರಿಕ್ರೂಟ್ಮೆಂಟ್ ಪ್ರೊಸೀಜರು ಕಂಪ್ಲೀಟ್ ಆಗುತ್ತೆ ಅನ್ನೋವಂಥದ್ದು. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಇವಾಗ ಏನು ಓದುವಂತಹ ಮನಸ್ಥಿತಿಯಿಂದ ದೂರ ಬಂದುಬಿಟ್ಟಿದ್ದೀರಿ, ಆ ಆಲೋಚನೆಗಳನ್ನೆಲ್ಲ ಬಿಟ್ಟು ಓದೋದಕ್ಕೆ ಶುರು ಮಾಡೋಣ. ಖಂಡಿತವಾಗ್ಲೂ ಉಳ್ಕೊಂಡಿರ್ತಕ್ಕಂತಹ 3 ತಿಂಗಳನ್ನು ನಾವು ಸದುಪಯೋಗ ಪಡ್ಕೊಳ್ಳೋಣ. ಸರ್ಕಾರ ಏನೇ ಒಂದು ಇನ್ಫಾರ್ಮೇಷನ್ ಕೊಡದೇ ಇರಲಿ ಅಥವಾ ಯಾರೇ ಒಂದು ನೆಗೆಟಿವ್ ಆಗಿ ನೇಮಕಾತಿಗಳು ಆಗಲ್ಲ ಅಂತ ಹೇಳಿದರೂ ಕೂಡ ನಮಗೋಸ್ಕರ ಎಲ್ಲೋ ಒಂದು ಕಡೆ ಹೋರಾಟ ಮಾಡೋರಾಗಿರಬಹುದು, ನಮಗೋಸ್ಕರ ಎಲ್ಲೋ ಒಂದು ಪಾಸಿಟಿವಿಟಿ ಇದೆ ಅನ್ನೋದನ್ನು ನಾವು ಅಂದ್ಕೊಂಡು ಓದೋಕ್ಕೆ ಶುರು ಮಾಡೋಣ. ಆ್ಯಂಡ್ ಸಿಲೆಬಸ್ ಬಗ್ಗೆ ಯಾರೂ ತಲೆ ಕೆಡಿಸ್ಕೋಬೇಡಿ. ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಕೂಡ ಹೇಳ್ತಾ ಇರ್ತೀನಿ, ಆ ಆಥರು ಈ ಆಥರು ಬೆಸ್ಟ್ ಬುಕ್ಕು ಅದು ಇದು ಅಂತ ಟೈಮ್ ವೇಸ್ಟ್ ಮಾಡೋ ಬದಲು ಸರ್ಕಾರದಿಂದ ಬಿಡುಗಡೆ ಮಾಡಿರ್ತಕ್ಕಂತಹ ಪುಸ್ತಕಗಳನ್ನು ಓದಿ. ಆ ಪುಸ್ತಕಗಳು ನಿಮಗೆ ಏನು ಸ್ಕೂಲಲ್ಲೂ ಕೂಡ ಸಿಗುತ್ತೆ, ಇಲ್ಲ ಅಂತಂದರೆ ಅವರ ಒಂದು ಒಫಿಷಿಯಲ್ ವೆಬ್ಸೈಟ್ನಲ್ಲೂ ಕೂಡ ಸಿಗುತ್ತೆ. ಯಾರೆಲ್ಲ ಓದೋದಕ್ಕೆ ಸ್ಟಾಪ್ ಮಾಡಿದ್ದೀರಾ ದಯವಿಟ್ಟು ಓದೋದಕ್ಕೆ ಶುರು ಮಾಡಿ. ಖಂಡಿತವಾಗ್ಲೂ ಕೂಡ ನೇಮಕಾತಿಗಳು ಆಗುತ್ತೆ. HSTR ಮತ್ತು PSTR ಪೋಸ್ಟ್ಗಳ ಸಂಖ್ಯೆ ಸ್ವಲ್ಪ ಜಾಸ್ತಿ ಇರೋದ್ರಿಂದ PSTR ಆಸ್ಪಿರೆಂಟ್ಸ್ ಸ್ವಲ್ಪ ಜಾಸ್ತಿ ಪ್ರೆಷರ್ ಕೊಟ್ಟು ಓದಿ. ಆ್ಯಂಡ್ HSTR ಕೂಡ ನಾವೇನು 6,000 ಅಂತ ಅಂದ್ಕೊಂಡಿದ್ದೀವಿ, 6,000ದಲ್ಲಿ ಹೆಚ್ಚು ಕಡಿಮೆ ಆದರೂ ಕೂಡ ಅಟ್ಲೀಸ್ಟ್ ಒಂದು 4,000 to 5,000 ಆದರೂ ನಮಗೆ ಆರ್ಥಿಕ ಇಲಾಖೆಯಿಂದ ಪರ್ಮಿಷನ್ ಸಿಗುತ್ತೆ ಅನ್ನುವಂಥ ಒಂದು ಕಾನ್ಫಿಡೆನ್ಸಿಂದ ನಾವು ಓದ್ಕೊಳ್ಳೋಣ. ಸೊ HSTR ಅಂತ ಬಂದಾಗ ಇದು ಸ್ವಲ್ಪ ಹೈಯರ್ ಎಜುಕೇಷನ್ಗೆ ರಿಲೇಟೆಡ್ ಆಗಿರೋದ್ರಿಂದ ನಾವು ಅಪ್ ಟು PGವರೆಗೂ ಕೂಡ ನಮ್ಮದು ಸಿಲೆಬಸ್ನ ಕವರ್ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ಎಲ್ಲರೂ ಕೂಡ ಓದೋದಕ್ಕೆ ಶುರು ಮಾಡೋಣ. ಹೋಪ್ ಈ ವಿಡಿಯೋ ನಿಮಗೆ ಒಂದು ಪಾಸಿಟಿವಿಟಿಯನ್ನು ಅಥವಾ ಓದುವಂತಹ ಮನಸ್ಥಿತಿಯನ್ನು ತಂದಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟು HSTRಗಾಗಿರಲಿ ಅಥವಾ GPSTRಗಾಗಿರಲಿ ಅಥವಾ PSTಗಾಗಿರಲಿ ಸಂಬಂಧಪಟ್ಟ ಹಾಗೆ ಸಿಲೆಬಸ್ನ ನಾನು ಅಪ್ಲೋಡ್ ಮಾಡ್ತೀನಿ. ಪ್ರತಿಯೊಂದಕ್ಕೂ ಸಂಬಂಧಪಟ್ಟ ಹಾಗೆ ಸಪ್ರೇಟ್ ಕ್ಲಾಸಸ್ನ ನಾನು ಶುರು ಮಾಡ್ತೀನಿ. ಎಲ್ಲರೂ ಕೂಡ ತಪ್ಪದೆ ವೀಡಿಯೋಸ್ಗಳನ್ನು ನೋಡಿ. ಸೊ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಮನಸ್ಸಿಗೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.